ಕಾಲೇಜು ತುಂಬಾ ದೂರ, ಬಸ್ಸು ತುಂಬಾ ರಶ್. ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ನಂಗೆ ಗಾಡಿ ಕೊಡಿಸ್ಲೇಬೇಕು ಅಂತ ನಿಮ್ಮ ಮಕ್ಕಳೇ ನಿಮ್ಮನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾರೆ ಇನ್ ಕೆಲವೇ ದಿನಗಳಲ್ಲಿ. ಯಾಕೆ ಅಂತೀರಾ? ಇವಾಗ ಸ್ಕೂಲು ಕಾಲೇಜು ರೀ ಓಪನ್ ಆಗೋ ಟೈಮು. ಯಾವ ಗಾಡಿ ಕೊಡಿಸ್ಬೇಕು ಇವ್ರಿಗೆ ಅಂತ ತಲೆ ಕೆಡ್ಸ್ಕೊಂತ ಇದ್ದೀರಾ? ನಿಮ್ಮ ಬಜೆಟ್ 1 ಲಕ್ಷ ರೂಪಾಯಿನವರೆಗೂ ಇದ್ರೆ ಅವ್ರಿಗೆ TVS ಆರ್ಬಿಟರ್ ನ ಕೊಡಿಸಿ. ನಿಮ್ಮ ಬಜೆಟ್ 1.5 ಲಕ್ಷ ರೂಪಾಯಿವರೆಗೂ ಎಕ್ಸ್ಪೆಂಡ್ ಆಗುತ್ತೆ ಅನ್ನೋದಾದ್ರೆ ಫ್ಯಾಮಿಲಿ ಮತ್ತೆ ಕಾಲೇಜ್ಗೆ ಸೂಟ್ ಆಗೋ ಏತರ್ ರಿಸ್ತಾ ಕೊಡಿಸಿ. ಈ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಕೊಡಿಸೋದ್ರಿಂದ ನಿಮ್ಗೇನ್ ಲಾಭ ಅಂತೀರಾ? ಪ್ರತಿದಿನ ಪೆಟ್ರೋಲ್ಗೆ ಅಂತ ಪಾಕೆಟ್ ಮನಿ ಕೊಡೋ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಚಾರ್ಜ್ ಹಾಕಿದ್ರೆ 100 ಕಿಲೋಮೀಟರ್ ಸುತ್ತಿ ಬರಬಹುದು. ಇನ್ನೊಂದು ಫೀಚರ್ ಏನಪ್ಪಾ ಅಂದ್ರೆ ಈ EV ಸ್ಕೂಟರ್ ಗಳ ಟಾಪ್ ಸ್ಪೀಡ್ 70 ರಿಂದ 80 ಕಿಲೋಮೀಟರ್ ಮಾತ್ರ. ಹಂಗಾಗಿ ಮಕ್ಕಳು ಸಿನಿಮಾ ರೀತಿ ವೀಲಿಂಗು ರೇಸಿಂಗು ಮಾಡದೆ ಆರಾಮಾಗಿ ಮನೆಗೆ ಬರ್ತಾರೆ. ಇಷ್ಟೇ ಅಲ್ಲ, ಗಾಡಿ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ಓಡಿದೆ, ಎಷ್ಟು ಚಾರ್ಜ್ ಉಳಿದಿದೆ ಅನ್ನೋದನ್ನ ನಿಮ್ಮ ಮೊಬೈಲ್ ಆಪ್ ನಲ್ಲೇ ಟ್ರ್ಯಾಕ್ ಮಾಡಬಹುದು. ಅಪ್ಪಿ ತಪ್ಪಿ ಗಾಡಿ ಏನಾದ್ರೂ ಬಿದ್ರೆ ನಿಮ್ಮ ಮೊಬೈಲ್ ಗೆ ಕ್ರಾಶ್ ಅಲರ್ಟ್ ಮೆಸೇಜ್ ಬರುತ್ತೆ. ಮತ್ತೆ ಪೆಟ್ರೋಲ್ ಗಾಡಿಯಲ್ಲಿ ಲಾಂಗ್ ರೈಡ್ ಅಂತ ಗೋವಾ ಕಡೆ ಮುಖ ಮಾಡಬಹುದು. ಆದ್ರೆ EV ಗಳ ರೇಂಜ್ ಅಷ್ಟಕ್ಕಷ್ಟೇ. ಇರೋ ರೇಂಜ್ ಅಲ್ಲೇ ಅವರು ಮನೆ ಮುಟ್ಟೋ ಪ್ಲಾನ್ ಮಾಡಬೇಕು. ಕೊನೆಯದಾಗಿ EV ಅನ್ನೋದು ಫ್ಯೂಚರ್ ಟೆಕ್ನಾಲಜಿ. ಇವಾಗಲೇ ಮಕ್ಕಳು ಅದನ್ನ ಬಳಸೋದ್ರಿಂದ ಮುಂದಿನ ದಿನಗಳಲ್ಲಿ ಬೇಗ ಅಪ್ಡೇಟ್ ಆಗ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಯಾವ EV ಕೊಡಿಸ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಇನ್ಫಾರ್ಮೇಶನ್ಗೆ ಚಾನಲ್ ಅನ್ನ ಫಾಲೋ ಮಾಡಿ.